ನಮಸ್ತೆ ಗೆಳೆಯರೆ. ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪುಷ್ಪಕ ವಿಮಾನ ನಿಜಕ್ಕೂ ಇತ್ತ ಅಥವಾ ಅದು ಕಾಲ್ಪನಿಕನ ಅನ್ನುವ ಬಗ್ಗೆ ಸಾವಿರಾರು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ. ಇದು ರಾಮಾಯಣ ಕಾವ್ಯವನ್ನ ಬರೆದ ಕವಿ ಮಹರ್ಷಿ ವಾಲ್ಮೀಕಿಯವರ ಕಲ್ಪನೆಯಿಂದ ಹುಟ್ಟಿದೆ ಅನ್ನೋದು ಒಂದು ವಾದ. ಆ ವಿಮಾನ ನಿಜಕ್ಕೂ ಇತ್ತು, ನಮ್ಮ ಪೂರ್ವಜರಿಗೆ ವಿಮಾನ ತಯಾರಿಸೋದು ಗೊತ್ತಿತ್ತು ಅನ್ನೋದು ಮತ್ತೊಂದು ವಾದ. 20ನೇ ಶತಮಾನದಲ್ಲಿ ಹೊರ ಜಗತ್ತಿಗೆ ತಿಳಿದ ವೈಮಾನಿಕ ಶಾಸ್ತ್ರ ಎಂಬ ಸಂಸ್ಕೃತ ಕೃತಿಯಿಂದಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತೀಯರಿಗೆ ವಿಮಾನದ ಕಾನ್ಸೆಪ್ಟ್ ಇತ್ತು ಅನ್ನೋದು ತಿಳಿದು ಬಂತು. ಪುಷ್ಪಕ ವಿಮಾನ ಬಂದಿದ್ದು ಎಲ್ಲಿಂದ, ಅದು ಕೊನೆಗೆ ಎಲ್ಲಿಗೆ ಹೋಯಿತು, ವಿಮಾನದ ಪರಿಕಲ್ಪನೆ ನಮ್ಮ ಪೂರ್ವಜರಿಗೆ ಇತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುಷ್ಪಕ ವಿಮಾನ ಇದ್ದಿದ್ದು ಲಂಕೆಯ ರಾಜ ರಾವಣನ ಹತ್ರ. ಆದರೆ ರಾವಣ ಇದರ ಮಾಲೀಕ ಅಲ್ಲ. ರಾವಣ ಇದನ್ನ ಕುಬೇರನಿಂದ ಕಿತ್ಕೊಂಡು ಬಂದಿದ್ದ. ಕುಬೇರ ಅಂದ್ರೆ ಮಹಾ ಶ್ರೀಮಂತ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸಂಪತ್ತಿನ ದೇವತೆ ಅಂತಾನೂ ಈತನನ್ನ ಕರೆಯಲಾಗುತ್ತೆ. ರಾಮಾಯಣದ ಕಾಲದಲ್ಲಿ ವಿಶ್ರವ ಅಂತ ಒಬ್ಬ ಮಹಾಮುನಿ ಇದ್ರು. ಅವರಿಗೆ ಕೈಕಸಿ ಮತ್ತು ಇಳಾದೇವಿ ಅಂತ ಇಬ್ಬರು ಪತ್ನಿಯರಿದ್ರು. ಕೈಕಸಿಯ ಮಗ ರಾವಣ ಮತ್ತು ಇಳಾದೇವಿಯ ಮಗ ಕುಬೇರ. ಹೀಗೆ ರಾವಣ ಮತ್ತು ಕುಬೇರ ಒಂದೇ ತಂದೆಗೆ ಜನಿಸಿದ ಅಣ್ತಮ್ಮರು. ಆದರೂ ಒಬ್ಬರ ಮುಖ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ. ಅತ್ತ ರಾವಣ ದುಷ್ಟನಾಗಿ ಬೆಳೀತಾ ಇರೋ ಸಮಯದಲ್ಲಿ ಇತ್ತ ಕುಬೇರ ಸೃಷ್ಟಿಕರ್ತ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡ್ತಾನೆ. ಅವನ ಭಕ್ತಿಗೆ ಒಲಿದ ಬ್ರಹ್ಮ ಅವನನ್ನ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಮಾಡ್ತಾನೆ. ಹಾಗೇನೆ ಅವನಿಗೆ ಲಂಕೆಯ ಸಾಮ್ರಾಜ್ಯವನ್ನ, ಚಿನ್ನದ ಅರಮನೆಯನ್ನ ಮತ್ತು ಪುಷ್ಪಕ ವಿಮಾನವನ್ನ ಕೊಟ್ಟು ಆಶೀರ್ವಾದ ಮಾಡ್ತಾನೆ. ಅಂದ್ರೆ ಪುಷ್ಪಕ ವಿಮಾನ ಹುಟ್ಟಿದ್ದೇ ಬ್ರಹ್ಮದೇವನಿಂದ. ಇನ್ನು ಕೆಲ ಪುರಾಣೇತಿಹಾಸದ ಪ್ರಕಾರ ಇದು ವಿಶ್ವಕರ್ಮನ ಪ್ರಾಡಕ್ಟ್. ಹೀಗೆ ಎಲ್ಲ ಐಭೋಗವನ್ನ ಪಡೆದ ಕುಬೇರ ಲಂಕೆಯ ರಾಜನಾಗಿ ಆಡಳಿತ ಮಾಡ್ತಾ ಇರ್ತಾನೆ. ರಾವಣ ದೊಡ್ಡ ಸಾಮ್ರಾಟನಾಗಬೇಕು ಅನ್ನೋ ಆಸೆಯಿಂದ ದೇವತೆಗಳ ಮೇಲೆ ದಾಳಿ ಮಾಡ್ತಾ ಇರ್ತಾನೆ. ಜೊತೆಗೆ ಕುಬೇರನ ಸೇವಕರಾದ ಯಕ್ಷರ ಮೇಲೂ ದಾಳಿ ಮಾಡ್ತಾನೆ. ಇದರಿಂದ ಸಿಟ್ಟಿಗೆದ್ದ ಕುಬೇರ ರಾವಣನಿಗೆ ತನ್ನ ದೂತನ ಮೂಲಕ ಎಚ್ಚರಿಕೆಯನ್ನ ಕಳಿಸ್ತಾನೆ. ಈ ಎಚ್ಚರಿಕೆಯನ್ನ ಕೇಳದ ರಾವಣ ಮತ್ತೆ ಕುಬೇರನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಕೊನೆಗೆ ಕುಬೇರ ತಂದೆ ವಿಶ್ರವ ಮುನಿಯ ಬಳಿಗೆ ಹೋಗಿ ಎಲ್ಲವನ್ನ ಹೇಳ್ತಾನೆ. ಅದಕ್ಕೆ ವಿಶ್ರವ ಮುನಿ, ನೀನು ಲಂಕಾ ಸಾಮ್ರಾಜ್ಯವನ್ನ ಬಿಟ್ಟುಕೊಡೋದೇ ಒಳ್ಳೆದಪ್ಪ ಮಗನೇ ಅಂತ ಸಲಹೆ ಕೊಡ್ತಾರೆ. ಅದರಂತೆ ಕುಬೇರ ಲಂಕೆಯನ್ನ ರಾವಣನಿಗೆ ಬಿಟ್ಕೊಟ್ಟು ತನ್ನ ಜನರೊಂದಿಗೆ ಕೈಲಾಸ ಪರ್ವತದ ಬಳಿಯ ಅಲ್ಕಾಪುರಿಯಲ್ಲಿ ನೆಲೆಸ್ತಾನೆ. ಈ ಮೂಲಕ ರಾವಣನಿಗೆ ಲಂಕೆ ಹಾಗೂ ಪುಷ್ಪಕ ವಿಮಾನ ಸಿಗುತ್ತೆ. ಇದೇ ಪುಷ್ಪಕ ವಿಮಾನವನ್ನ ಬಳಸಿ ಅವನು ಸೀತಾಮಾತೆಯನ್ನ ಅಪಹರಣ ಮಾಡಿ ಲಂಕೆಗೆ ಕರ್ಕೊಂಡು ಬರ್ತಾನೆ. ಪರಿಣಾಮ ಶ್ರೀರಾಮನ ಸೇನೆ ಲಂಕೆಗೆ ಬರುತ್ತೆ, ಯುದ್ಧ ಆಗುತ್ತೆ. ಕೊನೆಗೆ ರಾವಣ ಹತನಾಗ್ತಾನೆ. ಇದಾದ ಬಳಿಕ ಶ್ರೀರಾಮ ಸೀತೆ ಲಕ್ಷ್ಮಣರೊಂದಿಗೆ ಪುಷ್ಪಕ ವಿಮಾನವನ್ನ ಹತ್ತಿ ಕೇವಲ 18 ದಿನಗಳಲ್ಲಿ ಅಯೋಧ್ಯೆಯನ್ನು ತಲುಪ್ತಾನೆ. ಅಲ್ಲಿಂದ ಶ್ರೀರಾಮ ಆ ಪುಷ್ಪಕ ವಿಮಾನವನ್ನ ಕುಬೇರನಿಗೆ ವಾಪಸ್ ಮಾಡ್ತಾನೆ. ಹೀಗೆ ಮೊದಲು ಯಾರ ಬಳಿ ಈ ಪುಷ್ಪಕ ವಿಮಾನ ಇತ್ತೋ ಅದು ಮರಳಿ ಅವರನ್ನೇ ಸೇರುತ್ತೆ. ಗೆಳೆಯರೆ, ಇದು ಪುರಾಣದಲ್ಲಿರುವ ಕತೆ. ಹಾಗಾದ್ರೆ ಇದೆಲ್ಲ ನಿಜಾನಾ ಅಂತ ಕೇಳಿದ್ರೆ ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಪುಷ್ಪಕ ವಿಮಾನ ನಿಜವೂ ಆಗಿರಬಹುದು ಅಥವಾ ಕವಿಯ ಕಲ್ಪನೆಯಿಂದ ಹುಟ್ಟಿಕೊಂಡ ವಸ್ತುವೂ ಆಗಿರಬಹುದು. ಇನ್ನು ಕುತೂಹಲದ ಸಂಗತಿ ಅಂದ್ರೆ ಭರತಖಂಡದಲ್ಲಿ ವಿಮಾನದ ಪರಿಕಲ್ಪನೆ ಬಹಳ ಹಿಂದೆನೇ ಇತ್ತು. ಇದಕ್ಕೆ ಅನೇಕ ಸಾಕ್ಷಿಗಳು ದೊರೆತಿದೆ. ಅವುಗಳಲ್ಲಿ ಪ್ರಮುಖವಾಗಿರೋದು ವೇದಗಳ ಕಾಲದಲ್ಲಿದ್ದ ಮಹರ್ಷಿ ಭಾರದ್ವಾಜ ಬರೆದ ವೈಮಾನಿಕ ಶಾಸ್ತ್ರ ಎನ್ನುವ ಕೃತಿ. ಈ ಕೃತಿಯನ್ನ ನೋಡಿದ್ರೆ ನಿಜಕ್ಕೂ ವಿಮಾನವನ್ನ ಸಾವಿರಾರು ವರ್ಷಗಳ ಹಿಂದೆಯೇ ತಯಾರಿಸಿದ್ರಾ ಅನ್ನೋ ಅಭಿಪ್ರಾಯ ಬರೋದು ಖಂಡಿತ. 8 ಅಧ್ಯಾಯಗಳ 3000 ಶ್ಲೋಕಗಳನ್ನ ಒಳಗೊಂಡಿರುವ ವೈಮಾನಿಕ ಶಾಸ್ತ್ರ ಕೃತಿಯನ್ನ ಪಂಡಿತ್ ಸುಬ್ಬರಾಯ ಶಾಸ್ತ್ರಿ 1918ರ ಸುಮಾರಿನಲ್ಲಿ ಸಂಪಾದಿಸಿದ್ರು. ಇದನ್ನ ಮೈಸೂರಿನ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಸಂಸ್ಕೃತ ರಿಸರ್ಚ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದ GR ಜೋಸಿಯರ್ 1952ರಲ್ಲಿ ಜಗತ್ತಿಗೆ ವ್ಯಾಪಕವಾಗಿ ಪರಿಚಯ ಮಾಡಿಕೊಟ್ರು. ಮಹರ್ಷಿ ಭಾರದ್ವಾಜರು ಸಪ್ತರ್ಷಿಗಳಲ್ಲಿ ಒಬ್ರು. ಆದರೆ ಈ ಕೃತಿಯನ್ನ ಬರೆದವರು ಇದೇ ಭಾರದ್ವಾಜರೇ ಅಥವಾ ಬೇರೆಯವರೇ ಎನ್ನುವ ಬಗ್ಗೆ ಖಚಿತತೆ ಇಲ್ಲ. ಅಂತೂ ಇವರು ಸಾವಿರಾರು ವರ್ಷಗಳ ಹಿಂದೆಯೇ ಈ ಕೃತಿ ಬರೆದಿದ್ದಾರೆ. ಇದರಲ್ಲಿ
25 ಬಗೆಯ ವಿಮಾನಗಳ ವಿನ್ಯಾಸ, ವಿಮಾನಕ್ಕೆ ಎದುರಾಗಬಹುದಾದ ವಾತಾವರಣದ ಸವಾಲುಗಳು, ಅದನ್ನು ನಿವಾರಿಸುವ ಮಾರ್ಗೋಪಾಯಗಳು ಮೊದಲಾದ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಇನ್ನು ಅಚ್ಚರಿಯ ಸಂಗತಿ ಅಂದರೆ ವಿಮಾನ ಚಲಾಯಿಸುವ ಚಾಲಕ ಧರಿಸಬಹುದಾದ ಉಡುಪು ಹಾಗೂ ಚಾಲಕ ಪಾಲಿಸಬೇಕಾದ ಡಯಟ್ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಮಾಹಿತಿ ಇದೆ. ಮಹರ್ಷಿ ಭಾರದ್ವಾಜರು ವಿಮಾನಗಳ ಕುರಿತು ಹೀಗೆ ಬರೆದಿದ್ದಾರೆ: ಪಂಚವಿಂಶನ್ ಮಾಂತ್ರಿಕಾಹ ಪುಷ್ಪಕಾದಿ ಪ್ರಭೇದೇನ. ಅಂದರೆ ಪುಷ್ಪಕ ವಿಮಾನವೂ ಸೇರಿದಂತೆ 25 ವಿಧದ ವಿಮಾನಗಳು ಇವೆ ಅಂತ ಅರ್ಥ. ಪುಷ್ಪಕ, ಅಜಮುಖ, ಭ್ರಾಜಸ್ವತ್, ಜ್ಯೋತಿರ್ಮುಖ, ಕೌಶಿಕ, ಭೀಷ್ಮ ಹೀಗೆ ಒಟ್ಟು 25 ವಿನ್ಯಾಸಗಳ ವಿಮಾನಗಳಿದ್ದು ಇವು ಮಾಂತ್ರಿಕ ಶಕ್ತಿಯಿಂದ ಚಲಿಸುತ್ತಿದ್ದವು ಅಂತ ಇಲ್ಲಿ ವಿವರಣೆ ಇದೆ. ಈ ಎಲ್ಲಾ ಚಿತ್ರಗಳನ್ನು ಕೂಡ ಆ ಪುಸ್ತಕದಲ್ಲೇ ಬಿಡಿಸಿ ವಿವರಿಸಲಾಗಿದೆ. ಇತಿಹಾಸಕಾರ ವೇದವೀರ್ ಆರ್ಯ ಅವರು ಕ್ರಾನಾಲಜಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ಇದ್ರ ಬಗ್ಗೆ ಬರೆದಿದ್ದಾರೆ. ಪುಷ್ಪಕ ವಿಮಾನ ಹಾಟ್ ಏರ್ ಬಲೂನ್ ಮಾದರಿಯಲ್ಲಿದ್ದು ಇದರಲ್ಲಿ ವಿಶೇಷ ವಿನ್ಯಾಸದ ರಥ ಇತ್ತು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪುರಾತನ ಕಾಲದಲ್ಲಿ ವಿಮಾನಗಳ ಪರಿಕಲ್ಪನೆ ಭಾರತ ಮಾತ್ರವಲ್ಲದೆ ಬೇರೆ ದೇಶಗಳಲ್ಲೂ ಇತ್ತು. ಇರಾನ್ ಮೂಲದ ಝೋರಾಷ್ಟ್ರ ಧರ್ಮದವರ ಇತಿಹಾಸದಲ್ಲಿ ಹೇಳಿರುವಂತೆ ಕಯಾನಿಯನ್ ರಾಜ ಖೈ ಖುಸ್ರೋ ಇರಾನ್ನಿಂದ ಚೀನಾ ದೇಶಕ್ಕೆ ಹಾಟ್ ಏರ್ ಬಲೂನ್ ಮಾದರಿಯ ವಾಹನದಲ್ಲಿ ಪ್ರಯಾಣ ಮಾಡ್ತಾನೆ. ಇದೇ ರೀತಿ ಪುರಾತನ ಗ್ರೀಸ್ ಇತಿಹಾಸದಲ್ಲಿ ಹೇಳಿರುವಂತೆ ರಾಜ ಫ್ರಿಕ್ಸಸ್ ಮತ್ತು ಹೆಲ್ಲಿಯನ್ನ ಅವರ ತಾಯಿ ನೆಫಲಿ ಹಾರುವ ವಾಹನದ ಮೂಲಕ ರಕ್ಷಣೆ ಮಾಡ್ತಾಳೆ. ಹೀಗೆ ಪುರಾತನ ಕಾಲದಲ್ಲಿ ವಿಮಾನಗಳ ಬಗ್ಗೆ ಲಿಖಿತ ದಾಖಲೆಗಳೇನೋ ಸಿಗುತ್ತೆ. ಆದರೂ ಆ ಕಾಲದಲ್ಲಿ ನಿಜಕ್ಕೂ ವಿಮಾನ ಇತ್ತಾ ಇಲ್ವಾ ಅನ್ನೋದು ಮಾತ್ರ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ.